ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೀವು ಅಂದ್ಕೊಂಡಿದ್ದೆಲ್ಲನೂ ಆಗಲಿ. ನಮಗೆ ಡೇ ಸ್ಟಾರ್ಟೆಡ್ ಸೋ ಅರ್ಲಿ. ಹಬ್ಬ ಅಂದರೆ ಗೊತ್ತಲ್ಲ, ಎಲ್ಲರೂ ಮನೇನೂ ಬೇಗ ಬೇಗ ಎದ್ದು ಪೂಜೆ ಮಾಡೋದಿದ್ದೇ ಇರುತ್ತೆ. ಸೊ ಹಾಗೇ ನಮ್ಮ ಮನೇಲೂ ಕೂಡ ನಾವು ಬೇಗ ಎಲ್ಲ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ನಾನು ಕೆಳಗಡೆ ಬಂದೆ. ಅಷ್ಟರಲ್ಲಿ ನಮ್ಮಮ್ಮ ದೇವ್ರ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ನನಗೊಂದು ಟಾಸ್ಕ್ ಕೊಟ್ಟರು, ದೀಪಕ್ಕೆಲ್ಲ ಬತ್ತಿ ಹಾಕು ಅಂತ. ಸೊ ನಾನು ಬತ್ತಿ ಎಲ್ಲ ಒರೆಸ್ದು ದೀಪಕ್ಕೆ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ನಮ್ಮಮ್ಮ ಬಾಗಿಲಿಗೆ ಕುಂಕುಮ ಇಡ್ತಾ ಇದ್ದಾರೆ. ಸೊ ನಮ್ಮಮ್ಮ ದೇವ್ರ ಮನೆ ಎಲ್ಲ ಒರೆಸಿದ್ರು. ನಂದು ಟಾಸ್ಕ್ ಬಂದುಬಿಟ್ಟು ದೇವರಿಗೆಲ್ಲ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡೋದು ನಂದು. ಈ ಸಲ ಯೂಟ್ಯೂಬಲ್ಲಿ ಟಿ ವಿಲಿ ಎಲ್ಲ ಹೇಳ್ತಾ ಇದ್ರಲ್ವ 8:30 ಒಳಗೆ ಪೂಜೆ ಮಾಡ್ಬೋದು ಅಂತ. ಸೊ ಹಾಗಾಗಿ ನಮ್ಮ ಮನೇಲಿ ಇವತ್ತು ಸ್ವಲ್ಪ ಲೇಟಾಗೇ ಪೂಜೆ ಮಾಡಿದ್ವಿ. ಯೂಶ್ವಲಿ ನಾವೇನು ಲಕ್ಷ್ಮಿ ಎಲ್ಲ ಅಂದರೆ ಕೂರ್ಸಲ್ಲ, ಮುಖವಾಡ ಎಲ್ಲ ಇಟ್ಟು ಜಸ್ಟ್ ಕಲಶ ಇಟ್ಟು ಹೊಸ ಸೀರೆ ತಂದು ಒಬ್ಬಟ್ಟು ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತೀವಿ. ನಾನು ಚಿಕ್ಕವಳಿದ್ದಾಗಿಂದಲೂ ನಮ್ಮ ಮನೆಯಲ್ಲಿ ಹೀಗೆ ಮಾಡ್ಕೊಂಡು ಬರ್ತಾ ಇರೋದು. ಹೆಂಗಿತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ? ನಿಮ್ಮ ಮನೆಯಲ್ಲಿ ಹೇಗಾಯಿತು ಎಲ್ಲೋ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಬ್ಬದ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ನಮಗೇನು ಕೆಲಸ? ಹಬ್ಬದ ಊಟ ತಿನ್ನೋದು. ಸೊ ಹಬ್ಬದ ಊಟಕ್ಕೆ ಏನೇನು ಬೇಕು ಅದನ್ನೆಲ್ಲ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ತಿಂಡಿಗೆ ನಮ್ಮ ಮನೆಯಲ್ಲಿ ಪಲಾವ್. ಸೊ ಇಲ್ಲಿ ಪಲಾವ್ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ಪಲಾವ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ತಿಂದು ನೆಕ್ಸ್ಟ್ ನಮ್ಮ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ವಿ. ಸೊ ನಮ್ಮಮ್ಮ 2 ಒಬ್ಬಟ್ಟು ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ರು ಬೆಳಗ್ಗೆನೆ. ಸೊ ಇಲ್ಲಿ ನಮ್ಮ ಎಲ್ಲರಿಗೂ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಒಬ್ಬಟ್ಟೆಲ್ಲಾನು ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ವಿ. ಯೂಶ್ವಲಿ ಹಬ್ಬದ ಅಡುಗೆ ಒಬ್ಬಟ್ಟು ಮಾಡಿದ್ದೀವಿ ಅಂದರೆ ಕಾಳುಗೊಜ್ಜು, ಒಬ್ಬಟ್ಟಿನ ಸಾರು ಮೇನ್ ಥಿಂಗ್ ಇದ್ದೇ ಇರುತ್ತೆ. ಸೊ ನಮ್ಮ ಮನೆಯಲ್ಲೂ ಕೂಡ ಇವತ್ತು ಹಬ್ಬದ ಊಟ ಒಬ್ಬಟ್ಟು, ಕಡಲೆಗೊಜ್ಜು, ಒಬ್ಬಟ್ಟಿನ ಸಾರು, ಅನ್ನ. ನೆಕ್ಸ್ಟ್ ಡೇ ನನಗೊಂದು ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡಿಕೊಡೋದಕ್ಕೆ ಕೊಟ್ಟಿದ್ದರು. ಸೊ ಇಲ್ಲಿ ನಾನು ಅದನ್ನು ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಟ್ಟೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ನೆಕ್ಸ್ಟ್ ಇನ್ನೂ ಒಳ್ಳೆ ಕಂಟೆಂಟ್ಸ್ ಜೊತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.